ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ.ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ನಾವು ದೇವರ ವಾಕ್ಯವನ್ನು, ಮನುಷ್ಯನ ವಾಕ್ಯ ಅಲ್ಲ, ದಿನಪತ್ರಿಕೆಗಳನ್ನು ಓದುವಾಗ ನಾವು ಮನುಷ್ಯರ ವಾರ್ತೆಗಳನ್ನು, ವಾಕ್ಯಗಳನ್ನು, ಮಾತುಗಳನ್ನು, ಪ್ರತಿಕ್ರಿಯೆಗಳನ್ನು, ಅಭಿಪ್ರಾಯಗಳನ್ನು, ಕ್ರಿಯೆಗಳನ್ನು ನಾವು ನೋಡಿಕೊಳ್ತೇವೆ ದಿನಪತ್ರಿಕೆಯಲ್ಲಿ. ಆದರೆ ಇದು ದೇವರ ವಾಕ್ಯ, ದೇವರ ವಾಕ್ಯ. ಆದ ಕಾರಣ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಾಗ ಒಂದು ದೇವರ ಆಲೋಚನೆ ದೇವರ ವಾಕ್ಯದಲ್ಲಿದೆ. ಎರಡನೇದು, ದೇವರ ಹಾಗೆ ನಾವು ಯೋಚಿಸುವಂಥದ್ದಷ್ಟೇ ಅಲ್ಲ, ದೇವರ ಹಾಗೆ ನಾವು ತೀರ್ಮಾನಿಸ್ತೇವೆ. ದೇವರ ವಾಕ್ಯ ಹೆಚ್ಚಾಗಿ ನಾವು ತಿಳ್ಕೊಂಡಾಗ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ದೇವರ ಹಾಗೆ ಯೋಚಿಸುವಂಥದ್ದಷ್ಟೇ ಅಲ್ಲ, ತೀರ್ಮಾನಿಸುವಂಥದ್ದಷ್ಟೇ ಅಲ್ಲ, ದೇವರ ಹಾಗೆ ನಾವು ಮಾತನಾಡಲಿಕ್ಕೆ ಯತ್ನಿಸ್ತೇವೆ. ಯಾಕಂತೇಳಿದ್ರೆ ಹೃದಯ ತುಂಬಿರುವುದರಿಂದಲೇ ಮಾತುಗಳು ಬರ್ತವಂತೆ. ಆ ಮಾತು ಎಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ನೋಡಿಕೊಳ್ಳೋಣ. ಆ ಮಾತು ಮತ್ತಾಯ 12 ಮತ್ತು 34 ಕೊನೆಯ ಭಾಗ, ಎರಡನೇ ಭಾಗ ಇದೆ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಇನ್ನೊಂದು ಸಾರಿ, ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಆದ ಕಾರಣ ನಮ್ಮ ಹೃದಯದಲ್ಲಿ ದೇವರ ವಾಕ್ಯವನ್ನು ಹೆಚ್ಚೆಚ್ಚಾಗಿ ದೇವರ ಆಲೋಚನೆಗಳು, ದೇವರ ಮಾತುಗಳು, ದೇವರ ಸಂಕಲ್ಪಗಳು, ದೇವರ ಆಜ್ಞೆಗಳು, ದೇವರ ವಾಗ್ದಾನಗಳು, ದೇವರು ಮಾತನಾಡಿದ್ದು, ದೇವರು ಇಷ್ಟಪಡುವಂಥದ್ದು, ದೇವರು ಇಷ್ಟಪಡದಂಥದ್ದು, ಇವುಗಳನ್ನೆಲ್ಲ ನಾವು ಹೃದಯದಲ್ಲಿ ಸಂಗ್ರಹಿಸಿಕೊಳ್ಳುವಾಗ ಏನಾಗ್ತದೆ? ನಾವು ನಮ್ಮ ಬಾಯಲ್ಲಿಯೂ ದೇವರ ಮಾತು ಬರ್ತದೆ. ಬಾಯಲ್ಲಿ ದೇವರ ಮಾತು ಬಂದಾಗ ಏನಾಗ್ತದೆ? ಇನ್ನೊಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ, ನೋಡೋಣ ಹೇಗಿದೆ ಅದಂತ ಹೇಳ್ಬಿಟ್ಟು. ಅದು ಯೆರೆಮೀಯನ ಗ್ರಂಥದಲ್ಲಿ ಇರುವಂಥ ಒಂದು ವಾಕ್ಯ. ನನಗೆ ಕೆಲವು ವರ್ಷಗಳ ಹಿಂದೆ ಭಾಳ ಫೇವರೇಟಾಗಿ, ಭಾಳ ಹೃದಯ ಸ್ಪರ್ಶಿಸಿದಂಥ ಒಂದು ವಾಕ್ಯ ಇದು. 15ನೇ ಅಧ್ಯಾಯ ಯೆರೆಮೀಯನ ಗ್ರಂಥ. ಅದರಲ್ಲಿ ನಾವು ನೋಡುವಾಗ ಈ ರೀತಿಯಾಗಿದೆ. 15:19 ಜೆರೆಮಾಯ ಚಾಪ್ಟರ್ 15 ವರ್ಸ್ 19. ಇದರಿಂದ ಯೆಹೋವನು ಹೀಗಂದಿದ್ದಾನೆ, ನೀನು ನನ್ನ ಕಡೆಗೆ ಹಿಂದಿರುಗಿದರೆ ನನ್ನ ಸಮ್ಮುಖದಲ್ಲಿ ನಿಲ್ಲುವಂತೆ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ವಾವ್! ದೇವರ ಸನ್ನಿಧಾನದಲ್ಲಿ ನಿಲ್ಲುವಂಥದ್ದು ಅದು ಕೂಡ ಒಂದು ಸೇವೆ. ಭಾಳ ಜನಕ್ಕೆ ಗೊತ್ತಿಲ್ಲ ಇಂಥ ಸೇವೆ. ವಾಕ್ಯ ಸಾರುವಂಥ ಸೇವೆ, ಆತ್ಮಗಳನ್ನು ಗೆಲ್ಲುವಂಥ ಸೇವೆ ಮತ್ತು ಅಗತ್ಯತೆಯಲ್ಲಿರುವಂಥವರಿಗೆ ಸಹಾಯ ನೀಡುವಂಥ ಸೇವೆ, ಇವೆಲ್ಲ ಸೇವೆಗಳು ಖಂಡಿತವಾಗಿ. ಆದರೆ ದೇವರ ಸನ್ನಿಧಿಯಲ್ಲಿ ನಿಲ್ಲುವಂಥ ಸೇವೆ ದೊಡ್ಡ ಸೇವೆ, ಅಥವಾ ಅನುಪಮ ಸೇವೆ ಅಂತ ಹೇಳೋಣ. ಎಲ್ಲ ಸೇವೆನೂ ದೊಡ್ಡದೇ, ಆದರೆ ಇದು ಬಹಳ ವ್ಯತ್ಯಾಸವಾದಂಥ ಒಂದು ಸೇವೆ, ಅಪರೂಪವಾದಂಥ ಒಂದು ಸೇವೆ. ಯಾಕಂತೇಳಿದರೆ ಎಲಿಯನು ತನ್ನ ಬಗ್ಗೆ ಹೇಳ್ತಾನೆ, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವಂಥವನು ಅಂತ ಹೇಳ್ಬಿಟ್ಟು, ಸನ್ನಿಧಿ ಸೇವೆ ಎಂಬುದಾಗಿ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಕೂಡ ಗಬ್ರಿಯೇಲನು ಬಂದಾಗ, ನಾನು ದೇವರ ಸನ್ನಿಧಿಯಲ್ಲಿ ನಿಲ್ಲುವ ಗಬ್ರಿಯೇಲನು ಎಂಬುದಾಗಿ ತನ್ನ ಬಗ್ಗೆ ಪರಿಚಯ ಮಾಡಿಕೊಡ್ತಾನೆ. ಇಲ್ಲಿ ಕೂಡ ಯೆರೆಮೀಯ 15:19 ನನ್ನ ಸಮ್ಮುಖದಲ್ಲಿ ನಿನ್ನನ್ನು ನಿಲ್ಲುವಂತೆ ನಾನು ಮಾಡುವೆನು, ಅಥವಾ ನಾನು ನಿನ್ನನ್ನು ತಿರುಗಿ ಸೇರಿಸಿಕೊಳ್ಳುವೆನು. ಆದರೆ ಒಂದು ಕಂಡೀಷನ್ ಇದೆ, ನೀನು ತುಚ್ಛವಾದದ್ದನ್ನು ನಿರಾಕರಿಸಿ ಅಮೂಲ್ಯವಾದದ್ದನ್ನು ಪ್ರಕಾಶಪಡಿಸಿದರೆ ನೀನು ನನ್ನ ಬಾಯಂತಿರುವಿ. ವಾವ್! ನೀನು ನನ್ನ ಬಾಯಂತಿರುವಿ. ದೇವರ ಬಾಯಿ ಆಗಬೇಕು. ಯಾರಿಗಾದರೂ ಇಷ್ಟವಾ ದೇವರ ಬಾಯಿ ಆಗಲಿಕ್ಕೆ? ನನಗಂತೂ ಇಷ್ಟ. ನನ್ನ ಬಾಯಿ ನನ್ನ ಬಾಯಿಯಾಗಿ ಇರದೆ ನನ್ನ ಬಾಯಿ ದೇವರ ಬಾಯಿಯಾಗಿ
ಇರಬೇಕಾದರೆ ಅಮೂಲ್ಯವಾದದ್ದನ್ನು ಅಂದರೆ ದೇವರ ವಾಕ್ಯವನ್ನು ಪ್ರಕಾಶಪಡಿಸಬೇಕು. ಅದಕ್ಕಿಂತ ಮುಂಚೆ ತುಚ್ಛವಾದದ್ದನ್ನು, ಅಲ್ಲ ಸಲ್ಲದ ಮಾತುಗಳು, ತೀರ್ಪು ಮಾಡುವಂಥ ಮಾತುಗಳು, ಕುಚೋದ್ಯದ ಮಾತುಗಳು, ಹರಟೆಯ ಮಾತುಗಳು, ಚುಚ್ಚುವ ಮಾತುಗಳು, ಕಠಿಣ ಮಾತುಗಳು, ಇವೆಲ್ಲ ಮಾತುಗಳನ್ನು ನಾವು ನಿರಾಕರಿಸಿ ತೆಗೆದುಹಾಕಿ ಕಸವೋ ಎಂಬಂತೆ ಅದನ್ನು ತೆಗೆದುಬಿಟ್ಟು ಜಾಡಿಸಿಬಿಟ್ಟು ನಾವು ದೇವರ ವಾಕ್ಯವನ್ನೇ, ಅಮೂಲ್ಯವಾದ ದೇವರ ವಾಕ್ಯವನ್ನೇ ನಾವು ಪ್ರಕಾಶಪಡಿಸುವುದಾದರೆ ದೇವರ ಬಾಯಂತೆ ನಾವು ಇರ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದ್ರಿ. ಸರಿ, ಬಹಳಷ್ಟು ವಿಷಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. ಒಳ್ಳೆಯದು. ಒಂದು 20 ವಚನಗಳು ಇರುವಂಥ 77ನೇ ಕೀರ್ತನೆಯನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವ್ರಿ. ಈ 77ನೇ ಕೀರ್ತನೆ ಇದನ್ನು ಆಸಾಫನು ಬರೆದಂಥ 5ನೇ ಕೀರ್ತನೆ. ಇದು 50ನೇ ಕೀರ್ತನೆಯನ್ನು ನಾವು ಸೇರಿಸೋದಾದರೆ 50ನೇ ಕೀರ್ತನೆ 1, ಇದು 5ನೇ ಕೀರ್ತನೆ. ಹಾಗಾದರೆ 6 ಕೀರ್ತನೆಗಳು ಆಸಾಫನು ಬರೆದದ್ದನ್ನು ನಾವು ನೋಡ್ಕೊಳ್ತಿದ್ವಿ. ಇದು ಹಬಕ್ಕೂಕ್ 3ನೇ ಅಧ್ಯಾಯದಂತೆಯೂ ಕೀರ್ತನೆ 39ನೇ ಕೀರ್ತನೆ ಅಂತೆಯೂ ಇದೆ. 77ನೇ ಕೀರ್ತನೆಯಲ್ಲಿ ನಾವು ನೋಡುವಾಗ ಮೊದಲನೇ ವಚನ, ದೇವರಿಗೆ ಮೊರೆ ಇಡುವೆನು. ನೇರವಾಗಿ ದೇವರಿಗೆ ಮೊರೆ ಇಡುವೆನು, ಕೂಗಿ ಮೊರೆ ಇಡುವೆನು. ಆದರೆ ಒಂದು ಭರವಸೆ ಅವನಿಗೆ, ನನಗೆ ಕಿವಿಗೊಡುವ ದೇವರು ನನಗೆ ಕಿವಿಗೊಡ್ತಾನೆ ಅಂತ ಹೇಳ್ಬಿಟ್ಟು ಇಕ್ಕಟ್ಟಿನಲ್ಲಿ ಸ್ವಾಮಿಯನ್ನು ಕರೆದನು. ಇಲ್ಲಿ ಸ್ವಾಮಿ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ. ಕನ್ನಡ ಬೈಬಲ್ನಲ್ಲಿ ಆ ರೀತಿಯಾಗಿ ಬಂದಿದೆ. ಇಕ್ಕಟ್ಟಿನಲ್ಲಿ ನನ್ನ ಕರ್ತನನ್ನು, ಪ್ರಭುವನ್ನು ಅಂತ ಕೂಡ ಹೇಳ್ಬೋದು. ಇಲ್ಲಿ ಸ್ವಾಮಿಯನ್ನು ಕರೆದನು, ಬೇಸರವಿಲ್ಲದೆ ಇರುಳೆಲ್ಲ ಕೈಯೊಡ್ಡಿಕೊಂಡೇ ಇದ್ದೇನೆ. ನನಗೇನು ಬೇಸರಿಲ್ಲ, ದೇವ್ರನ್ನೇ ಕೇಳ್ತಾನೆ. ದೇವರೇ, ನಾನು ಮೊರೆ ಇಟ್ಟಿದ್ದೇನೆ. ನನ್ನ ಮನಸ್ಸು ಶಾಂತಿ ಹೊಂದಲೊಲ್ಲದೇ ಇತ್ತು. ವ್ಯಥೆ ಪಡುತ್ತಾ ದೇವರನ್ನು ಸ್ಮರಿಸುವೆನು. ನೋಡ್ರಿ, ವ್ಯಥೆ ಪಟ್ಟರು ಕೂಡ ದೇವರನ್ನು ಬಿಡಲಿಲ್ಲ. ವ್ಯಥೆ ಪಡುತ್ತಾ ದೇವರನ್ನು ಸ್ಮರಿಸುವೆನು, ಮನಗುಂದಿದವನಾಗಿಯೇ ಹಂಬಲಿಸುವೆನು. ವಾವ್, ಮನಗುಂದ್ಬಿಟ್ಟಿದ್ದ, ಡಿಸ್ಕರೇಜ್ ಆಗಿಬಿಟ್ಟಿದ್ದ. ಆದರೂ ಕೂಡ ದೇವರು ಬೇಡ ಅಂತ ಹೇಳಲಿಲ್ಲ. ಕೆಲವು ಸರಿ ನಾವು ಆ ರೀತಿ ಆಗಿಬಿಡ್ತೇವೆ. ನಾವು ಕಷ್ಟಗಳು, ವ್ಯಥೆಗಳು, ಮನಗುಂದುವಿಕೆ ಇವೆಲ್ಲ ಇದ್ದಾಗ, ಇಕ್ಕಟ್ಟು, ಇವೆಲ್ಲ ಬೇಸರ ನಮಗೆ ಬರುವಾಗ ದೇವರನ್ನ ಸ್ವಲ್ಪ ದೂರ ಇಟ್ಬಿಡ್ತೇವೆ. ಆದರೆ ಮನಗುಂದಿದವನಾಗಿಯೇ ದೇವರಿಗಾಗಿ ಹಂಬಲಿಸುವೆನು. ಮತ್ತು ಮುಂದುವರಿಯುವುದಾದರೆ ಅವನ ಯೋಚನೆ ಏನಾಗಿದ್ದು ಅಂತ ಹೇಳ್ಬಿಟ್ಟು ನಾವು ನೋಡ್ತೇವೆ. 5ನೇ ವಚನದಲ್ಲಿ, ಹಳೆಯ ದಿನಗಳನ್ನು, ಪುರಾತನ ವರ್ಷಗಳನ್ನು ಯೋಚಿಸಿದ್ದನು. ಕೆಲವು ಸರಿ ನಾವು ಹಳೆಯ ವಿಷಯಗಳನ್ನು ಯೋಚನೆ ಮಾಡ್ತೀವಲ್ಲ, ಆ ರೀತಿಯಾಗಿ ಕೀರ್ತನೆಗಾರನು ಆಸಾಫನು ಕೂಡ ಯೋಚನೆ ಮಾಡಿದನಂತೆ. ಏನಂತ ಯೋಚನೆ ಮಾಡಿದ ಅಂತ ಹೇಳ್ಬಿಟ್ಟು 6ನೇ ವಚನದಲ್ಲಿ ಅವನ ಯೋಚನೆಗೆ ಮಾತುಗಳನ್ನು ಕೊಟ್ಟು ಬರೆದಿದ್ದಾನೆ. ನೋಡೋಣ ಯೋಚನೆ ಏನಂತ ಹೇಳ್ಬಿಟ್ಟು, ನಾನು ರಾತ್ರಿಯಲ್ಲಿ ಮಾಡುತ್ತಿದ್ದ ಗಾನವನ್ನು ನೆನೆಸಿಕೊಳ್ಳುವೆನು. ವಾವ್, ನನ್ನ ಆಂತರ್ಯದಲ್ಲಿ ಮಾತಾಡಿಕೊಳ್ಳುವೆನು. ಆ ರೀತಿಯಾಗಿ ಅವನು ಅಂದುಕೊಂಡನಂತೆ ಮನಸ್ಸಿನಲ್ಲಿ. ಮತ್ತೆ ಅವನು ಮನಸ್ಸಿನಲ್ಲಿ ವಿಚಾರಿಸಿಕೊಂಡದ್ದೇನಂತ ಹೇಳಿದರೆ, ಇನ್ನೊಂದು ಒಳ್ಳೆ ಮಾತು, ಕರ್ತನು ಸದಾಕಾಲಕ್ಕೂ ಬಿಟ್ಟೇ ಬಿಡುವನು. ಅವನ ಮನಸ್ಸಿನಲ್ಲಿ ಏನಿದೆ ಅದು ಯಥಾರ್ಥವಾಗಿ ಅವನು ತಿಳಿಸ್ತಾ ಇದ್ದಾನೆ. ದೇವರು ಅಥವಾ ಆತನು ಪುನಃ ಪ್ರಸನ್ನನಾಗೋದಿಲ್ವೋ? ದೇವರು ನನಗೆ ಪ್ರಸನ್ನನಾಗೋದಿಲ್ವಾ? ಆತನ ಕೃಪಾ ವಾತ್ಸಲ್ಯವು, ಕೃಪಾ ಅಂತ ಹೇಳುವಾಗ ಯೇಸು ಕ್ರಿಸ್ತನ ಕೃಪೆಯ ಬಗ್ಗೆ ಯೋಹಾನ 1:15 ಆತನ ಮುಖಾಂತರ ಕೃಪೆ ಬಂತು ಎಂಬುದಾಗಿ ಆತನನ್ನು ನಾವು ನೆನಪು ಮಾಡಿಕೊಳ್ಳೋಣ. ಪ್ರತಿ ಕೀರ್ತನೆಯಲ್ಲಿ ಕ್ರಿಸ್ತನ ಬಗ್ಗೆ ನಾವು ನೋಡಿಕೊಳ್ತಾ ಇದ್ದೇವೆ. ಕೃಪಾ ವಾತ್ಸಲ್ಯವು ನಿಂತೇ ಹೋಯಿತೋ? ಆತನ ವಾಗ್ದಾನವು ಎಂದೆಂದಿಗೂ ಬಿದ್ದೇ ಹೋಯಿತು? ಇವೆಲ್ಲ ಪ್ರಶ್ನೆಗಳು ಅವನಿಗೆ ಬಂದಾಗ ಅದನ್ನು ಹಾಗೆ ದೇವ್ರ ಮುಂದೆ ಇಡ್ತಿದ್ದಾನೆ. ದೇವರು ಅದನ್ನು ಪುಸ್ತಕದಲ್ಲಿ ಕೀರ್ತನೆಯಾಗಿ, ವಾಕ್ಯವಾಗಿ ಹಾಗೆ ಬರೆದು ಬಿಟ್ಟಿದ್ದಾನೆ. ದೇವರು ದಯವಿಡಲಿಕ್ಕೆ ಮರೆತು ಬಿಟ್ಟನೋ? ಕೋಪದಿಂದ ತನ್ನ ಕರುಳುಗಳನ್ನು
ಬಿಗಿ ಹಿಡಿದಿದ್ದಾನೋ ಅಂತ ಹೇಳಿಬಿಟ್ಟು ಆ ಕೀರ್ತನೆಗಾರನು ಹೇಳಿಬಿಟ್ಟು ಸೇಲಾ ಎಂಬುದಾಗಿ ಹೇಳ್ತಾನೆ. ಅಂದರೆ ಗಟ್ಟಿಯಾಗಿ ಅದನ್ನು ಹೇಳ್ತಿದ್ದಾನೆ. ಸ್ವಲ್ಪ ನಿಲ್ಲಿಸಿಬಿಟ್ಟು ಧ್ಯಾನ ಮಾಡ್ತಿದ್ದಾನೆ. ದೇವರು ಬಿಟ್ಬಿಟ್ಟಿದ್ದಾನ? ದೇವರು ನನ್ನ ಮೇಲೆ ಆತನು ಕರುಣೆ ಇಟ್ಟಿಲ್ವಾ, ವಾಗ್ದಾನ ಇಟ್ಟಿಲ್ವಾ ಎಂಬುದಾಗಿ. ಮತ್ತು ನಾನು ಅಂದುಕೊಂಡದ್ದೇನೆಂದರೆ, ಈಗಾಗಲೇ 5ನೇ ವಚನದಲ್ಲಿ ತಾನು ಅಂದುಕೊಂಡದ್ದನ್ನು ತಿಳಿಸ್ತಾನೆ, ಮತ್ತು ಅದೇ ರೀತಿಯಾಗಿ 7ನೇ ವಚನದಲ್ಲಿ ತಾನು ಅಂದುಕೊಂಡದ್ದನ್ನು ತಿಳಿಸ್ತಾನೆ. 10ನೇ ವಚನದಲ್ಲಿ ದ ಸಾಮಿಸ್ಟ್ ಈಸ್ ಪುಟ್ಟಿಂಗ್ ದ ಥಾಟ್ಸ್ ಇನ್ ಟು ವರ್ಡ್ಸ್. ತನ್ನ ವಿಚಾರಗಳು, ಆಲೋಚನೆಗಳು, ಚಿಂತೆಗಳು ಇವೆಲ್ಲವನ್ನು ಆತನು ಬರವಣಿಗೆಯಲ್ಲಿ ಬರೆದು ಬಿಡ್ತಿದ್ದಾನೆ. ಇನ್ನೊಂದು 3ನೇ ಆಲೋಚನೆ ಅಥವಾ ಯೋಚನೆ ಏನಾಗಿತ್ತು 10ನೇ ವಚನದಲ್ಲಿ? ಹೀಗೆ ನೆನೆಸುವುದು ನನ್ನ ಬಲಹೀನತೆ. ದೇವರು ಬಿಟ್ಟುಬಿಟ್ಟಿದ್ದಾನ? ದೇವರು ಪ್ರಸನ್ನನಾಗೋದಿಲ್ವಾ? ದೇವರ ಕೃಪೆ ನಿಂತೆ ಹೋಯ್ತಾ? ದೇವರ ವಾಗ್ದಾನ ಬಿದ್ದು ಹೋಯ್ತಾ? ದೇವರು ದಯವಿಡ್ಲಿಕ್ಕೆ ಮರ್ತು ಬಿಟ್ಟಿದ್ದಾನ? ದೇವರ ಕೋಪದಿಂದ ತನ್ನ ಕರುಳುಗಳನ್ನು ಬಿಗಿ ಹಿಡ್ಕೊಂಡಿದ್ದಾನ? ಈ ರೀತಿಯಾಗೆಲ್ಲ ಯೋಚನೆ ಮಾಡೋದು ನನ್ನ ಬಲಹೀನತೆ, ನನ್ನ ವೀಕ್ನೆಸ್ ಇದು. ದೇವರು ಹಾಗಿಲ್ಲ, ಆದರೆ ನಾನು ಆ ರೀತಿಯಾಗಿ ಅಂದುಕೊಳ್ತಾ ಇದ್ದೆ ಎಂಬುದಾಗಿ ಪ್ರಾಮಾಣಿಕನಾಗಿ, ಆನೆಸ್ಟಾಗಿ, ಯಥಾರ್ಥನಾಗಿ ಆ ರೀತಿಯಾಗಿ ಹೇಳ್ತಾನೆ. ಹೀಗೆ ನೆನೆಸುವುದು ನನ್ನ ಬಲಹೀನತೆಯೇ, ಪರಾತ್ಪರನ ಭುಜ ಬಲವು ಪ್ರಕಟವಾದ ವರ್ಷಗಳನ್ನು ಜ್ಞಾಪಿಸಿಕೊಳ್ಳುವೇನು. ಈಗ ಚೇಂಜ್ ಮಾಡ್ತಾನೆ. ಇಲ್ಲ, ಆ ದೇವರ ಪ್ರಕಟಣೆಯ ವರ್ಷಗಳು, ದೇವರು ಕಾರ್ಯರೂಪದಲ್ಲಿ ನಡೆಸಿದಂಥವುಗಳನ್ನು ನಾನು ಜ್ಞಾಪಿಸಿಕೊಳ್ಳುವೇನು. ಯೆಹೋವನ ಕೃತ್ಯಗಳನ್ನು ವರ್ಣಿಸುವೇನು. ಪೂರ್ವದಿಂದ ನೀನು ನಡೆಸಿದ ಅದ್ಭುತಗಳನ್ನು ನೆನಪು ಮಾಡಿಕೊಳ್ಳುವೇನು. ನಿನ್ನ ಕಾರ್ಯಗಳನ್ನು ಧ್ಯಾನಿಸುವೇನು. ನಿನ್ನ ಪ್ರವರ್ತನೆಗಳನ್ನು ಸ್ಮರಿಸುವೇನು. ನೋಡ್ರಿ, ಮೊದಲು ಯಾವ ರೀತಿಯಾಗಿ ಅಂದುಕೊಳ್ತಿದ್ದ? ದೇವರು ಬಿಟ್ಟಿದ್ದಾನೋ, ಪ್ರಸನ್ನನಾಗೋದಿಲ್ಲೋ, ದೇವರು ಕೃಪಾವಾತ್ಸಲ್ಯ ನಿಂತು ಹೋಗ್ಬಿಡ್ತೋ, ದೇವ್ರ ವಾಗ್ದಾನ ಬಿದ್ದೋಯ್ತೋ, ದೇವರ ದಯವಿಡ್ಲಿಕ್ಕೆ ಮರ್ತು ಬಿಟ್ನ, ದೇವ್ರ ಕೋಪದಿಂದ ತನ್ನ ಕರುಳನ್ನು ಬಿಗಿಡ್ಕೊಂಡಿದ್ದಾನೆ, ಆ ರೀತಿಯಾಗಿ ಅಂದ್ಕೊಂಡಂಥವನು ಇಲ್ಲ. ಆ ರೀತಿಯಾಗಲ್ಲ. ನೆಗೆಟಿವ್ ಆಗಿ ದೇವ್ರ ಬಗ್ಗೆ ನಾನು ಯೋಚನೆ ಮಾಡಬಾರ್ದು. ನಾನು ನಕಾರಾತ್ಮಕವಾಗಿ ಅಲ್ಲ, ದೇವ್ರ ಬಗ್ಗೆ ನಾನು ಸಕಾರಾತ್ಮಕವಾಗಿ, ಪಾಸಿಟಿವ್ ಆಗಿ ನಾನು ಯೋಚನೆ ಮಾಡ್ತೇನೆ. ಅದೇನಂತ ಹೇಳಿದ್ರೆ, ನಾನು ಆತನ ಭುಜಬಲ ಪ್ರಕಟವಾದ ವರ್ಷಗಳನ್ನು ನೆನಪು ಮಾಡಿಕೊಳ್ತೇನೆ. ದೇವರ ಕೃತ್ಯಗಳನ್ನು ನಾನು ವರ್ಣಿಸ್ತೇನೆ. ದೇವರು ಮಾಡಿದಂಥ ಅದ್ಭುತಗಳನ್ನು ನಾನು ನೆನಪು ಮಾಡಿಕೊಳ್ತೇನೆ. ದೇವರ ಕಾರ್ಯಗಳನ್ನೆಲ್ಲ ನಾನು ಧ್ಯಾನ ಮಾಡ್ತಿರ್ತೇನೆ. ದೇವರ ಪ್ರವರ್ತನೆಗಳನ್ನು ನಾನು ಸ್ಮರಿಸ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿಕೊಂಡಾಗ ಅವಾಗೇನಾಯ್ತಂದರೆ 13ನೇ ವಚನ, ದೇವರೇ ನಿನ್ನ ಮಾರ್ಗವು. ಮಾರ್ಗ ಅಂದ ತಕ್ಷಣ ಯೋಹಾನ ಸುವಾರ್ತೆ 14ನೇ ಅಧ್ಯಾಯದ 6ನೇ ವಚನದಲ್ಲಿ ನಾನೇ ಮಾರ್ಗವು ಎಂಬುದಾಗಿ ಹೇಳಿದಂಥ ಯೇಸು ಕ್ರಿಸ್ತನ ಬಗ್ಗೆ ಅವನಿಗೆ ಒಂದು ಪ್ರಕಟಣೆ ಸಿಗ್ತದೆ. ದೇವರೇ ನಿನ್ನ ಮಾರ್ಗವು ಪರಿಶುದ್ಧವಾದದ್ದು. ನಮ್ಮ ದೇವರಂತೆ ಮಹತ್ವವುಳ್ಳ ದೇವರು ಯಾರು? ಅದ್ಭುತಗಳನ್ನು ನಡೆಸುವ ದೇವರು ನೀನೇ. ಅದ್ಭುತಗಳಂತ ಹೇಳುವಾಗ ನಿಜವಾದ ಅದ್ಭುತಗಳಂತ ಹೇಳುವಾಗ ದೈವಿಕವಾದಂಥ ಅದ್ಭುತಗಳು, ಪೈಶಾಚಿಕವಾದ ಅದ್ಭುತಗಳಲ್ಲ, ದೈವಿಕವಾದ ಅದ್ಭುತಗಳು. ಪೈಶಾಚಿಕವಾದಂಥ ಡೂಪ್ಲಿಕೇಟ್ ಆಗಿರುವಂಥ ನಕಲು ಅದ್ಭುತಗಳು ಕೂಡ ಇವೆ. ಆದರೆ ದೇವರ ಅದ್ಭುತ, ದೈವಿಕವಾದ ಅದ್ಭುತ, ನಿಸ್ವಾರ್ಥವಾದ ಅದ್ಭುತಗಳು ಕೂಡ ಇವೆ. ಆದ ಕಾರಣ ಪೈಶಾಚಿಕವಾದಂಥ ನಕಲಾದ ಅದ್ಭುತಗಳನ್ನು ನೋಡಿಬಿಟ್ಟು ಅಸಲಾದಂಥ ಅದ್ಭುತಗಳು ಬೇಡ ಅನ್ನಬಾರ್ದು. ನಾವು ಅದ್ಭುತಗಳನ್ನು ನಡೆಸುವ ದೇವರು ನೀನೇ. 14ನೇ ವಚನ, ಕೀರ್ತನೆ 77:14, Psalm 77:14, ಜನಾಂಗಗಳಲ್ಲಿ ಪರಾಕ್ರಮವನ್ನು ತೋರ್ಪಡಿಸಿದಿ. ವಾವ್! ಯಾಕೋಬ ಯೋಸೇಫರ ವಂಶೀಯವಾದ ನಿನ್ನ ಪ್ರಜೆಯನ್ನು, ಈಗ ಯಾಕೋಬ್ಯರ ದೇವರೇ ಎಂಬುದಾಗೆಲ್ಲ ಹೇಳಿದಂಥ ಈ ಕೀರ್ತನೆಗಾರನು ಈಗ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದಾನ್ರಿ. ಯಾಕಂದರೆ ಉದಾಹರಣೆಗೆ ಕೀರ್ತನೆ 76:6ನೇ ವಚನದಲ್ಲಿ ಯಾಕೋಬ ವಂಶದವರ ದೇವರೇ
ಎಂಬುದಾಗಿ ಹೇಳಿದ ಕೀರ್ತನೆಗಾರನು ಈಗೇನು ಹೇಳ್ತಾನೆ, ಯಾಕೋಬ ಯೋಸೇಫರ ವಂಶೀಯವಾದ ನಿನ್ನ ಪ್ರಜೆಯನ್ನು. ಹಾಗಾದರೆ ಎರಡು, ಯಾಕೋಬನು ತಂದೆ, ಯೋಸೇಫನು ಮಗ, ಇಬ್ಬರ ಹೆಸರುಗಳನ್ನು ಅವನು ಸೇರಿಸ್ಬಿಟ್ಟು ಈಗ ಅಂಥವರ ಪ್ರಜೆಯನ್ನು ಭುಜಬಲದಿಂದ ಬಿಡುಗಡೆ ಮಾಡಿದ್ದಿ. ಸೆಲಾ. ಹಾಗೇ ಆಗಲಿ. ಸೆಲಾ. ನಿರಂತರವಾಗಿ ಸೆಲಾ. ಧ್ಯಾನ ಮಾಡ್ತೇನೆ ಎಂಬುದಾಗಿ, ಸ್ವಲ್ಪ ನಿಲ್ಲಿಸಿ ಯೋಚನೆ ಮಾಡ್ತೇನೆ ಎಂಬುದಾಗಿ. ಕೀರ್ತನೆ 77:16. ದೇವರೇ, ಜಲರಾಶಿಗಳು ನಿನ್ನನ್ನು ಕಂಡವು. ಕಾಣುತ್ತಲೇ ಈಗ ಏನಂತ ತೀರ್ಮಾನ ಮಾಡ್ತಾನೆ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಾನೆ. ರಾತ್ರಿಯಲ್ಲಿ ಮಾಡುತ್ತಿದ್ದ ಗಾನವನ್ನು ನೆನೆಸ್ಕೊಳ್ತಾನೆ. ಯಾಕಂದರೆ ವ್ಯಥೆ ಪಡ್ತಾ ಇದ್ದಾನೆ. ಏನೋ ಒಂದು ಸಮಸ್ಯೆ ಈ ಕೀರ್ತನೆಗಾರನಿಗೆ, ಆಸಾಫನಿಗೆ ಆಗಿಬಿಟ್ಟಿದೆ. ಅವನಿಗೆ ಇಕ್ಕಟ್ಟು, ಬೇಸರ, ಶಾಂತಿ ಹೊಂದಲೊಲ್ಲದೆ ವ್ಯಥೆ ಪಡುತ್ತಾ ಮನಗುಂದಿದವನಾಗಿದ್ದಾನೆ ಅಂತ ಹೇಳ್ಬಿಟ್ಟು 2-3 ವಚನಗಳಲ್ಲಿ ಹೇಳಿಬಿಟ್ಟು, ರಾತ್ರಿಯಲ್ಲಿ ಮಲಗುವಾಗ ನಾನು ಹಾಡ್ತಿದ್ದ ಗಾನವನ್ನು ನೆನಪು ಮಾಡ್ಕೊಳ್ತೇನೆ ಅಂತಾನೆ. ಮಾಡ್ಕೊಂಡಾಗ ಮತ್ತೆ ನೆಗೆಟಿವ್ ವಿಚಾರಗಳು ಬರ್ತದೆ. ದೇವರು ಬಿಟ್ಟುಬಿಟ್ಟಿದ್ನ, ದೇವರು ಪ್ರಸನ್ನವಾಗ್ತಾ ಇಲ್ಲ, ದೇವ್ರ ವಾಗ್ದಾನಗಳು ಬಿದ್ದು ಹೋಯ್ತು, ದೇವರು ಕರುಣೆ ಹೊಂದಲಿಕ್ಕೆ ಆತನು ಮನಸ್ಸು ಮಾಡಿಕೊಂಡಿಲ್ಲ ಎಂಬುದಾಗೆಲ್ಲ ಯೋಚನೆ ಮಾಡ್ತೀನಿ. ಇಲ್ಲ, ನಾನೀಗೇನು ಮಾಡ್ತೀನಿ, ದೇವರ ಅದ್ಭುತಗಳನ್ನು ಯೋಚನೆ ಮಾಡ್ತೀನಿ. ದೇವರ ಮಾಡಿದಂಥ ಕಾರ್ಯಗಳನ್ನು ನಾನು ನೆನಪಿಗೆ ತಂದುಕೊಳ್ತೀನಿ. ದೇವರು ಆತನ ಪ್ರವರ್ತನೆಗಳನ್ನು ನಾನು ಸ್ಮರಿಸ್ತೀನಿ, ಅದನ್ನು ಧ್ಯಾನ ಮಾಡಿಕೊಳ್ತೀನಿ ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡಿದಾಗ ದೇವರ ಮಾರ್ಗ ಅವನಿಗೆ ಪ್ರಕಟವಾಯಿತು. ಹೌದು, 13ನೇ ವಚನದಲ್ಲಿ ದೇವರ ಮಾರ್ಗ ಗೊತ್ತಾಯಿತು, 19ನೇ ವಚನದಲ್ಲಿ ದೇವರ ಮಾರ್ಗ ಗೊತ್ತಾಯಿತು. ಆ ರೀತಿಯಾಗಿ ದೇವರ ಕೃಪೆ ಬಗ್ಗೆ ಆತನಿಗೆ ಗೊತ್ತಾಯಿತು. ಆದ ಕಾರಣ ಈಗ ದೇವರ ಅದ್ಭುತಗಳು ಯಾವ ರೀತಿಯಾಗಿ ಇಸ್ರಾಯೇಲರನ್ನು ಅದ್ಭುತವಾದ ರೀತಿಯಲ್ಲಿ ಐಗುಪ್ತದಿಂದ ಕರ್ಕೊಂಡು ಬಂದಂಥದ್ದನ್ನು ನೆನಪು ಮಾಡಿಕೊಂಡು ಜಲರಾಶಿಗಳು ನಿನ್ನನ್ನು ಕಂಡವು ಎಂಬುದಾಗಿ ಹೇಳಿಬಿಟ್ಟು ಮುಂಚೆ 19ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ, ನೀನು ಸಮುದ್ರದಲ್ಲಿ ಮಾರ್ಗ ಮಾಡಿದಿ. ಸಮಸ್ಯೆಗಳ ಗಲಿಬಿಲಿಯ, ಮಹಾಗಲಿಬಿಲಿಯ ನಡುವೆ ಯೇಸು 14:6 ಯೋಹಾನ ಮಾರ್ಗ ಎಂಬಾತನನ್ನು ಕಂಡುಕೊಂಡರು. ಆ ಮಾರ್ಗದಲ್ಲಿ ನಡೆದರು. ಆ ಮಾರ್ಗ ಸತ್ಯಕ್ಕೂ ಜೀವಕ್ಕೂ. ಯಾಕಂದರೆ ಸಮುದ್ರಕ್ಕೆ ಹೋದಂಥವ್ರು ಜೀವದಿಂದ ಬರಲಿಕ್ಕಾಗಲ್ಲ, ಆದರೆ ಇವರು ಬಂದರು, ದೇವರ ಸತ್ಯದಿಂದ ಬಂದರು. ಮಹಾಜಲರಾಶಿಗಳನ್ನು ದಾಟಿದಿ, ನಿನ್ನೆ ಹೆಜ್ಜೆಯ ಗುರುತು ಕಾಣಲಿಲ್ಲ. ದೇವರ ಹೆಜ್ಜೆಯ ಗುರುತು ಯಾಕೆ ಕಾಣಲಿಲ್ಲ ಅಂತ ಹೇಳಿದ್ರೆ, ತನ್ನನ್ನು ದೇವರು ಸ್ಪಷ್ಟಪಡಿಸಿಕೊಳ್ಳಲಿಲ್ಲ. ಆದರೆ ದೇವರು ತನ್ನ ಸನ್ನಿಧಾನವನ್ನು ಕೊಟ್ಟು, ಅದು ದೊಡ್ಡದು. 20ನೇ ವಚನ, ಕೀರ್ತನೆ 77ನೇ ಅಧ್ಯಾಯದಲ್ಲಿ, ಕುರುಬನು ಕುರಿ ಹಿಂಡನ್ನು ಹೇಗೋ. ಕುರುಬನ ಅಂತ ಹೇಳಿದ ತಕ್ಷಣ ಯೋಹಾನ 10ರಲ್ಲಿ ನಾನೇ ಒಳ್ಳೆ ಕುರುಬನು ಎಂಬುದಾಗಿ ಯೇಸು ಕರ್ತನು ಹೇಳಿದ ಮಾತು ನೆನಪಿಗೆ ಬರ್ತಾ ಇದೆ. ಕುರುಬನು ಕುರಿ ಹಿಂಡನ್ನು ಹೇಗೋ ಹಾಗೆ ನೀನು ಮೋಶೆ, ಆರೋನರ ಮುಖಾಂತರ ನಿನ್ನ ಪ್ರಜೆಯನ್ನು ಕರೆದೊಯ್ದಿ. 77ನೇ ಕೀರ್ತನೆಯನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.